ಇವಾಗ ಅರ್ಧ ಕೆಜಿ ಚಿಕನ್ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊತಿದ್ದೀನಿ. ಚಿಕನ್ ಮಸಾಲ ಪೌಡ್ರ್ ಆದಮೇಲೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಆಮೇಲೆ 1.5 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 1/2 hour ನೆನೆಯೋಕೆ ಇಟ್ಕೊಂಡಿದ್ದೀನಿ. 1/2 hour ನೆನೆಯೋಕೆ ಇಟ್ಕೊಂಡು ಆಯಿತು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಕಾಯ್ದು ಇಟ್ಕೊಂಡಿದ್ದೆ. ಇವಾಗ ಆಲ್ರೆಡಿ ಎಣ್ಣೆ ಕಾದಿದೆ ನೋಡಿ, ಇದೇ ಬರ್ತಿದೆ. ಹಾಗೆ ಎಣ್ಣೆ ಕಾದ್ಮೇಲೆ ಇದನ್ನ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕೈ ಸಿಗುತ್ತೆ ಅಂತ ನಾನು ಚೌಟ್ನಲ್ಲಿ ಹಾಕ್ಕೊಳ್ತೀನಿ. ನಿಮ್ಮ ಕೈಯಲ್ಲಿ ಕಷ್ಟಪಡೋದಾದರೆ ಕೈಯಲ್ಲೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನನಗೆ ಎಣ್ಣೆ ಸಿಗುತ್ತೆ ಅಂತ ತಕ್ಷಣ ನಾನು ಚೌಟ್ನಲ್ಲಿ ಹಾಕ್ಕೊಳ್ತಿದ್ದೀನಿ. ಮತ್ತು ಇವರು ಚೌಟಲ್ಲಿ ಹಾಕ್ಕೊಳ್ತಿದ್ದಾರೆ ಅಂತ ನೀವು ಅದೇ ಥರ ಮಾಡಿದ್ದೀರಿ. ಎಣ್ಣೆ ಸಿಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಹಾಗೆ ಯಾರ್ಯಾರು ನನ್ನ ಚಾನಲ್ ಮದುವೆ ಸತ್ತು ನೋಡ್ತಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಸಬ್ಸ್ಕ್ರೈಬ್ ಟು ಶ್ವೇತಾ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದು ಗುಳೆ ಥರ ಬರ್ತಿದೆಯಲ್ಲ, ಅದಷ್ಟು ಗುಳೆ ಥರ ಬರೋದು ಬಿಡಬೇಕು. ಅದಾದಮೇಲೆ ಎಣ್ಣೆಯಿಂದ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನಾನು ಇದಕ್ಕೆ ಯಾವುದೇ ಟೇಸ್ಟಿಂಗ್ ಪೌಡ್ರು, ಫುಡ್ ಕಲರ್ ಯಾವನ್ನೂ ಕೂಡ ಯೂಸ್ ಮಾಡಿಲ್ಲ. ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಮನೆಯಲ್ಲಿ ಕೂಡ ಮಕ್ಕಳು ತುಂಬ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿರೋ ಕಬಾಬ್ ತಿಂತಾರೆ. ಭಾಳ ಚೆನ್ನಾಗಿರುತ್ತೆ. ಹೊರಗಡೆ ಮಾಡೋ ಫುಡ್ ಕಲರು, ಟೇಸ್ಟಿಂಗ್ ಪೌಡ್ರ್ ಹಾಕಿದರೆ ಸುಮ್ಮನೆ ಎಲ್ಲ ಮಕ್ಕಳಿಗೆಲ್ಲ ಹೊಟ್ಟೆ ನೋವು ಬಂದುಬಿಡುತ್ತೆ. ಸೊ ಅದಕ್ಕಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಮನೇಲಿ ಇಂಗ್ರೀಡಿಯೆಂಟ್ಸ್ಗಳನ್ನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು 2ನೇ ಸತಿ ಹಾಕ್ಕೊಂಡಿರೋದು ನಾನು. ನೋಡಿ ಎಷ್ಟು ಕೆಂಪಗಿದೆ. ಫುಡ್ ಕಲರ್ ಕೂಡ ಹಾಕ್ಕೊಂಡಿಲ್ಲ, ಆದರೂ ಎಷ್ಟು ರೆಡ್ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಒಂದ್ಸತಿ ಮಾಡ್ಕೊಂಡು ನೋಡಿ. ಆವಾಗಲೇ ಹೇಳ್ದಂಗೆ ಯಾರ್ಯಾರು ನನ್ನ ಚಾನಲ್ ಮೊದಲೇ ಸತಿ ನೋಡ್ತಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿದೆ. ಬಾಯ್ಲಿಟ್ರೆ ಕರಗಬೇಕು ಆ ಥರ ಇದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.